ಹಾಯ್ ಎಲ್ರಿಗೂ, ನಾನು ದೀಶಾ ಉಮೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವಿಡಿಯೋ ಅಲ್ಲಿ ನಾವು ಮಾಡ್ತಾ ಇರೋ ಕಾಮನ್ ಮಿಸ್ಟೇಕ್ಸ್, ಆದ್ರಿಂದ ಪಿಂಪಲ್ಸ್ ಅಥವಾ ಆಕ್ನೆ ಆಗುತ್ತೆ. ಸೊ ಈ ಮಿಸ್ಟೇಕ್ಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಕ್ಲಾಗ್ಡ್ ಪೋರ್ಸ್. ಸೊ ನಾನು ಹೇಳಿರೋ ಪ್ರಕಾರ ನಮ್ಮ ಸ್ಕಿನ್ ಅಲ್ಲಿ ಚಿಕ್ಕ ಚಿಕ್ಕ ಪೋರ್ಸ್ ಇರುತ್ತೆ, ಆಯ್ತಾ. ಈ ಪೋರ್ ಕ್ಲಾಗ್ ಅಂದ್ರೆ ಈ ಪೋರ್ ಬ್ಲಾಕ್ ಆದ್ರೆ ಇನ್ಫ್ಲಮೇಷನ್ ಆಗ್ಬಿಟ್ಟು ಪಿಂಪಲ್ಸ್ ಆಗುತ್ತೆ. ಈ ಪೋರ್ಸ್ ಬ್ಲಾಕ್ ಆಗಕ್ಕೆ ಕಾರಣ ಅಂತೂ ತುಂಬಾನೇ ಇದೆ, ಆಯ್ತಾ. ಒಂದು ಟೀನೇಜರ್ಸ್ ಅಲ್ಲಿ ಆಂಡ್ರೋಜನ್ ಅನ್ನೋ ಹಾರ್ಮೋನ್ ಜಾಸ್ತಿ ಇರುತ್ತೆ. ಸೊ ಈ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದು ಹೋಗ್ಬಿಟ್ಟು ಪೋರ್ನ ಬ್ಲಾಕ್ ಮಾಡುತ್ತೆ, ಆದ್ರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ನಾವು ಮೇಕಪ್ ಹಚ್ಕೊಂಡಾದ್ಮೇಲೆ ಎವ್ರಿ ನೈಟ್ ಪ್ಲೀಸ್ ಮಲ್ಕೊಳ್ಳೋ ಮುಂಚೆ ಮೇಕಪ್ ನ ರಿಮೂವ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್. ಮೇಕಪ್ ರಿಮೂವ್ ಮಾಡಿಲ್ಲ ಅಂದ್ರೆ ನೀವು ಹಂಗೆ ಮಲ್ಕೊಳಕ್ ಹೋಗ್ತಿರಲ್ಲ, ಆಗ ಪಿಲ್ಲು ಮೇಲೆ ನಿಮ್ ಫೇಸ್ ಟಚ್ ಆಗುತ್ತೆ, ನಿಮ್ ಸ್ಕಿನ್ ಟಚ್ ಆಗುತ್ತೆ. ಅದರಿಂದ ಪೋರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಹೇಳೋದು, ರಾತ್ರಿ ಮಲ್ಕೊಳ್ಳೋ ಮುಂಚೆ ಪ್ಲೀಸ್ ರಿಮೂವ್ ಯೋರ್ ಮೇಕಪ್ ಪ್ರಾಪರ್ಲಿ. ಅದಲ್ಲದೆ ಇನ್ನೊಂದೇನಂದ್ರೆ ಕ್ಲೆನ್ಸಿಂಗ್. ನೀವು ಅಕಸ್ಮಾತ್ ಮೇಕಪ್ ಹಾಕೊಂಡಿದ್ರೆ ಪ್ಲೀಸ್ ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನ ಯೂಸ್ ಮಾಡಿ. ಡಬಲ್ ಕ್ಲೆನ್ಸಿಂಗ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾರ್ಯಾರಿಗೆ ಗೊತ್ತಿದೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಪ್ಲೀಸ್ ಡೂ ಡಬಲ್ ಕ್ಲೆನ್ಸಿಂಗ್. ಅದಲ್ಲದೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಯಾಸಿನಮೈಡ್ ನಿಮ್ ಸ್ಕಿನ್ ಕೇರ್ ಅಲ್ಲಿ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪೋರ್ ಸೈಜ್ ಕಮ್ಮಿ ಆಗುತ್ತೆ. ಪೋರ್ ಸೈಜ್ ಕಮ್ಮಿ ಆಗೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಆಚೆಯಿಂದ ಪೊಲ್ಯೂಟೆಂಟ್ಸ್ ಹೋಗಿ ಕೂತ್ಕೊಳ್ಳೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ರೀಸನ್ ಪಿಂಪಲ್ಸ್ ಆಗಕ್ಕೆ ಏನು ಅಂದ್ರೆ ಶುಗರ್. ನಾನು ಶುಗರ್ ಬಗ್ಗೆ ಅಂತೂ ತುಂಬಾ ಮಾತಾಡಿದ್ದೀನಿ, ಎಲ್ಲರಿಗೂ ಗೊತ್ತು. ಸೊ ನನಗೆ ನಾನು ಶುಗರ್ ಕಂಪ್ಲೀಟ್ಲಿ ನಿಲ್ಸಾದ್ಮೇಲೆ ನನ್ನ ಸ್ಕಿನ್ ಕ್ಲಿಯರ್ ಆಗಕ್ ಸ್ಟಾರ್ಟ್ ಆಗಿದ್ದು, ಆಯ್ತಾ. ತುಂಬಾ ಜನಕ್ಕೆ ಈ ವಿಷಯ ಇನ್ನ ಗೊತ್ತಿಲ್ಲ ಅನ್ಸುತ್ತೆ. ಶುಗರ್ ತಿಂದ್ರೆ ಆಕ್ನೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವರು ಜನ ದೇ ಆರ್ ವೆರಿ ಲಕ್ಕಿ, ಬ್ಲೆಸ್ಡ್ ವಿತ್ ಜೆನೆಟಿಕ್ಸ್. ಅವ್ರು ಎಷ್ಟು ಸಕ್ಕರೆ ತಿಂದ್ರೂ ಅವ್ರ ಸ್ಕಿನ್ ಫುಲ್ ಗ್ಲೋ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಬಟ್ ಪ್ರಾಬ್ಲಮ್ಯಾಟಿಕ್ ಸ್ಕಿನ್, ನಂತರ ಯಾರಿಗಾದ್ರೂ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇದ್ರೆ ಪ್ಲೀಸ್ ಅವಾಯ್ಡ್ ಶುಗರ್. ಇನ್ನೊಂದೇನಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್, ಆಯ್ತಾ. ನೀವು ಯಾವುದೇ ಊಟ ಪದಾರ್ಥ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಹೋಗಿ ಚೆಕ್ ಮಾಡ್ಬೋದು. ಸೊ ದ ವೆಬ್ಸೈಟ್ ಇಸ್ www.glycemicindex.com. ಅಲ್ಲಿ ಯಾವುದೇ ಊಟದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಆ ಫುಡ್ಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಪ್ಲೀಸ್ ಟ್ರೈ ಟು ಅವಾಯ್ಡ್ ಈಟಿಂಗ್ ದಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಆಯಿಲಿ ಫ್ರೈಡ್ ಫುಡ್. ಇದು ಎಲ್ಲರಿಗೂ ಗೊತ್ತು. ಸ್ಪೆಷಲಿ ಆಯಿಲಿ ಸ್ಕಿನ್, ಆಕ್ನೆ ಪ್ರೋನ್ ಸ್ಕಿನ್ ಇರೋರು ಆಯಿಲಿ ಡೀಪ್ ಫ್ರೈಡ್ ಫುಡ್ ನ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇದು ಐ ಥಿಂಕ್ ಜಾಸ್ತಿ ಜನ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ, ಡೇರಿ ಪ್ರಾಡಕ್ಟ್ಸ್, ಸ್ಪೆಷಲಿ ಕೌಸ್ ಮಿಲ್ಕ್. ಹಸುವಿನ ಹಾಲು ಕುಡಿದ್ರೇನು ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಪೆಷಲಿ ಇವಾಗ ತುಂಬಾ ಪ್ರಾಬ್ಲಮ್ಯಾಟಿಕ್ ಸ್ಕಿನ್, ತುಂಬಾ ಹೆವಿ ಆಕ್ನೆ ಇದ್ರೆ ಒಂದೇ ರಿಕ್ವೆಸ್ಟ್, ಟ್ರೈ ಟು ಅವಾಯ್ಡ್ ಮಿಲ್ಕ್ ಅಂಡ್ ಶುಗರ್ ಪ್ರಾಡಕ್ಟ್ಸ್. ನೀವೇ ಡಿಫ್ರೆನ್ಸ್ ನೋಡ್ತೀರಾ. 1 ವೀಕ್ ಮಾತ್ರ ಅವಾಯ್ಡ್ ಮಾಡಿ ನೋಡಿ, ಯು ಕ್ಯಾನ್ ಡೆಫಿನೆಟ್ಲಿ ಸಿ ದ ಡಿಫ್ರೆನ್ಸ್. ಎಲ್ಲರಿಗೂ ಇದಾಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ರೆಡಿ ಪ್ರಾಬ್ಲಮ್ಯಾಟಿಕ್ ಸ್ಕಿನ್, ಆಲ್ರೆಡಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರು ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಹೊಸ ಪ್ರಾಡಕ್ಟ್ಸ್. ನೀವು ಹೊಸ ಪ್ರಾಡಕ್ಟ್ಸ್ ಟ್ರೈ ಮಾಡೋ ಮುಂಚೆ ಯಾವಾಗ್ಲೂ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಪ್ಯಾಚ್ ಟೆಸ್ಟ್ ಮಾಡಿ. ಪ್ಯಾಚ್ ಟೆಸ್ಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಅಲರ್ಜೀಸ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲೇ ಇಚ್ಚಿಂಗ್ ಅಥವಾ ರೆಡ್ನೆಸ್ ಅಥವಾ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ನೀವು ಅಟ್ಲೀಸ್ಟ್ ನಿಮ್ ಫುಲ್ ಫೇಸ್ ಅದರ ಡ್ಯಾಮೇಜ್ ಆಗೋದ್ರಿಂದ ಅವಾಯ್ಡ್ ಮಾಡಬಹುದು. ಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ರೆ ಥಿಕ್ ಸನ್ಸ್ಕ್ರೀನ್, ಥಿಕ್ ಮಾಯಿಶ್ಚರೈಸರ್ ಇದೆಲ್ಲ ಅವಾಯ್ಡ್ ಮಾಡಿ. ಎಲ್ಲ ಜೆಲ್ ಬೇಸ್ಡ್ ವಾಟರ್ ಪೇಸ್ಟ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಓಕೆ, ಒಮೆಗಾ 3 ಫ್ಯಾಟಿ ಆಸಿಡ್ ಯಾಕೆ ಅಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ, ಆಯ್ತಾ. ನಿಮ್ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಆಗೋದು ಕೂಡ ಇನ್ಫ್ಲಮೇಷನ್ ಇಂದಾನೆ. ಸೊ ಎಷ್ಟೊಂದ್ ಜನ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ಸ್ ತಗೊಳಕ್ ಶುರು ಮಾಡಾದ್ಮೇಲೆ ಅವ್ರ ಸ್ಕಿನ್ ಇನ್ಫ್ಲಮೇಷನ್ ಕಮ್ಮಿ ಆಗಿದೆ, ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಆಕ್ಸಿಡೇಟಿವ್ ಸ್ಟ್ರೆಸ್. ನಮ್ಮ ಲೈಫಲ್ಲಿ ನಾವು ಎಲ್ಲದಕ್ಕೂ ಸ್ಟ್ರೆಸ್ ತಗೊಳ್ತೀವಿ. ಸ್ಟ್ರೆಸ್ ಆಲ್ಸೋ ಕಾಸಸ್ ಆಕ್ನೆ, ಗೈಸ್. ನೀವು ಊಟ ಏನ್ ತಿಂತೀರಾ, ನಿಮ್ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಿರುತ್ತೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋ ಜಾಸ್ತಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಿನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಆಕ್ನೆ ಹೀಲ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಜಿಂಕ್ ಇಸ್ ಆಲ್ಸೋ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಆಂಟಿ ಆಕ್ಸಿಡೆಂಟ್. ಯಾವ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಈಟ್ ಎನಿಥಿಂಗ್ ದಟ್ ಇಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸಿಟ್ರಸಿ ಫ್ರೂಟ್ಸ್ ತುಂಬಾ ರಿಚ್ ಇದೆ ಆಂಟಿ ಆಕ್ಸಿಡೆಂಟ್ ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವೇನ್ ಕನ್ವೀನಿಯಂಟ್ಲಿ ಇಗ್ನೋರ್ ಮಾಡೋದಂದ್ರೆ ನಮ್ಮ ನಿದ್ದೆ. ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಕಮ್ಮಿ ಮಲ್ಕೊಂಡ್ರೆ ಅದು ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ಆಡ್ ಮಾಡುತ್ತೆ. ಸೊ ಮಿನಿಮಮ್ 7 to 8 hours ನಿದ್ದೆ ಚೆನ್ನಾಗಿ ಮಾಡಿ ನಿಮ್ಮ ಆಕ್ನೆ ಹಂಗೆ ಹೊಟ್ಟೋಗ್ಬಿಡುತ್ತೆ.
ಯಾಕೆ ಅಂತ ಹೇಳ್ತೀನಿ. ಸರಿಯಾಗಿ ನಿದ್ದೆ ಮಾಡಿದ್ರೆ ಅದು ಕೂಡ ನಿಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಇಫ್ ಯು ಸ್ಲೀಪ್ ವೆಲ್, ಯು ರೆಸ್ಟೆಡ್ ವೆಲ್, ನಿಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ನಿಮ್ಮ ಹಾರ್ಮೋನ್ಸ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ, ಪಿಂಪಲ್ಸ್ ಕೂಡ ಹಂಗೇ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವೇನಾದರೂ ವರ್ಕೌಟ್ ಮಾಡ್ತಾ ಇದ್ದೀರಾ, ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಅಥವಾ ಇವನ್ ವಾಕ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ, ಸ್ವೆಟ್ ಆಗ್ತಾ ಇದ್ರೆ ಪ್ಲೀಸ್ ಇಮಿಡಿಯೇಟ್ಲಿ ಫೇಸ್ನ ವಾಶ್ ಮಾಡಿ. ಇಲ್ಲಾಂದ್ರೆ ಅದರಿಂದನೂ ಪೋರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಪೆಷಲಿ ಜಿಮ್ಗೆ ಹೋಗ್ತಾ ಇದ್ರೆ ಇಮಿಡಿಯೇಟ್ಲಿ ಪ್ಲೀಸ್ ವಾಶ್ ಯುವರ್ ಬಾಡಿ ಆ್ಯಂಡ್ ಯುವರ್ ಫೇಸ್. ಅದು ಜಿಮ್ ವೇರ್ ಅಥವಾ ಸ್ವಿಮ್ ವೇರ್ ಏನಿರುತ್ತೆ, ಇಟ್ಸ್ ವೆರಿ ಟೈಟ್ ಟು ದ ಬಾಡಿ ಅಲ್ಲ. ಸೊ ನೀವು ಟೈಟ್ ಬಟ್ಟೆ ಹಾಕೊಂಡು ಅದರಲ್ಲೇ ಸ್ವೆಟ್ ಆಗಿ ವಾಶ್ ಮಾಡಿಲ್ಲ ಅಂದ್ರೆ ಬಾಡಿ ಆಕ್ನೆ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪಿಲ್ಲೋ ಕವರ್. ಗೈಸ್, ಪಿಲ್ಲೋ ಕವರ್ ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಮುಂಚೆ ಮಾಮೂಲಿ ಬೆಡ್ಗೆ ಏನು ಹಾಕ್ತೀವಿ ಅದೇ ಪಿಲ್ಲೋ ಕವರ್ನ ಯೂಸ್ ಮಾಡ್ತಿದ್ದೆ. ನಂಗೆ ಅದರ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಆಮೇಲೆ ನಾನು ಕೂಡ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಐ ಫೌಂಡ್ ಔಟ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಮಲ್ಬರಿ ಸಿಲ್ಕ್ ಪಿಲ್ಲೋ ಕವರ್. ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೆ ಬೆಡ್ಶೀಟ್ ಎಲ್ಲ ತೊಗೊಂಡಿಲ್ಲ. ಪಿಲ್ಲೋ ಕವರ್ ಮಾತ್ರ ಸಿಲ್ಕ್ದು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದರಿಂದನೂ ತುಂಬಾ ಡಿಫ್ರೆನ್ಸ್ ಇದೆ ನನ್ನ ಸ್ಕಿನ್ನಲ್ಲಿ. ಮೈ ಸ್ಕಿನ್ ಹಸ್ ಬಿಕಮ್ ಸೊ ಮಚ್ ಸಾಫ್ಟರ್ ಆ್ಯಂಡ್ ಬೆಟರ್. ಇನ್ನೊಂದು ವಿಷಯ ಏನಂದ್ರೆ ವೇ ಪ್ರೋಟೀನ್. ತುಂಬಾ ಜನ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೀರಾ. ವೇ ಪ್ರೋಟೀನ್ ಕ್ಯಾನ್ ಆಲ್ಸೋ ಕಾಸ್ ಆಕ್ನೆ. ಯಾಕಂದ್ರೆ ವೇ ಪ್ರೋಟೀನ್ ಅಲ್ಲಿ ಒನ್ ಆಫ್ ದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಇಸ್ ಕೌಸ್ ಮಿಲ್ಕ್. ಆದ್ರಿಂದ ವೇ ಪ್ರೋಟೀನ್ ಇಂದ ಆಕ್ನೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು ಎಲ್ರಿಗೂ ಆಗತ್ತೆ ಅಂತ ಇಲ್ಲ. ಬಟ್ ನಿಮ್ಗೆ ಆಲ್ರೆಡಿ ಆಕ್ನೆ ಇದೆ, ಆಕ್ನೆಯಿಂದ ಇಷ್ಟು ಇಶ್ಯೂಸ್ ಎಲ್ಲ ಆಗ್ತಾ ಇದೆ, ಅಥವಾ ಏನೂ ಇಲ್ಲದೆ ಸಡನ್ಲಿ ಆಕ್ನೆ ಶುರು ಆಗಿದೆ ಅಂದ್ರೆ ನೀವು ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆನೂ ಯೋಚನೆ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಫೋನ್ ಕವರ್ ಅಥವಾ ಫೋನ್ ಕೇಸ್ ಅದು ಕ್ಲೀನ್ ಆಗಿಲ್ಲ ಅಂದ್ರೆ ಅದರಿಂದನೂ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಫೋನ್ ಕ್ಲೀನ್ ಆಗಿ ಇಟ್ಕೊಳ್ಳಿ ಗೈಸ್, ನಿಮ್ ಪಿಂಪಲ್ಸ್ ಹಂಗೆ ಹೊಟ್ಟೋಗ್ಬಿಡುತ್ತೆ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನ್ ಮಾಡೋದಂದ್ರೆ, ಆಯಿಲಿ ಸ್ಕಿನ್ ಇದ್ರೆ ಫೇಸ್ ವಾಶ್ ಮಲ್ಟಿಪಲ್ ಟೈಮ್ಸ್ ಮಾಡ್ತಾರೆ. ಒಂದ್ಸತಿ ಒಂದೇ ದಿನದಲ್ಲಿ ಮಲ್ಟಿಪಲ್ ಟೈಮ್ಸ್ ಫೇಸ್ ವಾಶ್ ಮಾಡ್ತಾರೆ, ಹೋಪಿಂಗ್ ಸ್ಕಿನ್ ವಿಲ್ ಬಿಕಮ್ ಡ್ರೈ ಅಂತ. ಆದ್ರೆ ಅದರಿಂದ ಇಶ್ಯೂ ಏನಾಗೋದಂದ್ರೆ, ನೀವು ಎಷ್ಟು ಸತಿ ಫೇಸ್ ವಾಶ್ ಮಾಡ್ತಿರಲ್ಲ, ನಿಮ್ ಸ್ಕಿನ್ ಡ್ರೈ ಆಗ್ತಾ ಆಗ್ತಾ ನಿಮ್ ಆಯಿಲ್ ಗ್ಲ್ಯಾಂಡ್ಸ್ ವಿಲ್ ಗೋ ಆನ್ ಓವರ್ ಡ್ರೈ. ಅಂದ್ರೆ ನಿಮ್ಮ ಆಯಿಲ್ ಗ್ಲ್ಯಾಂಡ್ಸ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಓ ಇವ್ರ ಸ್ಕಿನ್ ಅಲ್ಲಿ ಆಯಿಲ್ ಇಲ್ಲ, ಲೆಟ್ ಮೀ ಪ್ರೊಡ್ಯೂಸ್ ಮೋರ್ ಅಂತ ಇನ್ನ ಜಾಸ್ತಿ ಆಯಿಲಿ ಆಗುತ್ತೆ ಸ್ಕಿನ್. ಆದ್ರಿಂದ ಆಯಿಲಿ ಸ್ಕಿನ್ ಇದ್ರೆ ಪ್ಲೀಸ್ ಫೇಸ್ ವಾಶ್ ಬರೀ 2 ಸತಿ ಮಾಡಿ. ಜಿಮ್ ವರ್ಕೌಟ್ ಎಲ್ಲ ಮಾಡಿದ್ರೆ ಇನ್ನೊಂದ್ಸತಿ ಮಾಡ್ಬೋದು. ಇಲ್ಲಾಂದ್ರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾತ್ರ ನಿಮ್ ಫೇಸ್ ವಾಶ್ ನ ಮಾಡಿ ಪ್ಲೀಸ್. ಇನ್ನೊಂದು ಮಿಸ್ಟೇಕ್ ನೀವು ನೋಟಿಸ್ ಮಾಡ್ಬೋದು ಏನಂದ್ರೆ ಹೇರ್ ವಾಶ್. ನಿಮ್ ಹೇರ್ ಅಲ್ಲಿ ಡ್ಯಾಂಡ್ರಫ್ ಇದ್ರೆ ಅಥವಾ ಅನ್ಕ್ಲೀನ್ ಇದ್ರೆ ಅಟ್ಲೀಸ್ಟ್ 2 or 3 times a week ಹೇರ್ ವಾಶ್ ನ ಮಾಡಿ. ಇಲ್ಲಾಂದ್ರೆ ನಿಮ್ ಹೇರ್ ಇಂದ ಕೂಡ ನಿಮ್ ಫೇಸ್ ಅಲ್ಲಿ ಪಿಂಪಲ್ಸ್ ಆಗುತ್ತೆ, ಬ್ಯಾಕ್ ಆಕ್ನೆ ಆಗುತ್ತೆ, ಬಾಡಿ ಆಕ್ನೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಪ್ಲೀಸ್ ಸ್ಟೇ ಹೈಡ್ರೇಟೆಡ್. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಿನ್ನಿ. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ನಾನು ಹೇಳಿರೋ ಮಿಸ್ಟೇಕ್ಸ್ ನೀವು ಆಲ್ರೆಡಿ ಮಾಡ್ತಾ ಇದ್ರೆ ಪ್ಲೀಸ್ ನಿಲ್ಸಿ.